ಜೀವನದಲ್ಲಿ ಏನದ ಹೇಳಿ? ಜೀವನದಲ್ಲಿ ಏನದ? ದುಡಿಯೋದದ, ಒಂದಿಷ್ಟು ಗಳಿಸೋದದ, ಉಣ್ಣೋದದ, ತಿನ್ಸೋದದ, ಉಣಿಸೋದದ, ಮಸ್ತಾಗಿ ಇರೋದದ, ಹಾಡಿ ಹಾಡಿ ಹೋಗೋದದ. ಇನ್ನೇನು ಮಾಡೋರದಿರಿ? ಯಾರು ಏನು ಮಾಡ್ತಾರ ಹೇಳಿ? ಬಹಳಷ್ಟು ಮಾಡಿ ಇಟ್ರಿ ಅಂತ ತಿಳ್ಕೊಳ್ಳೋ, ಒಂದು ಪೆಟ್ಟಿಗೆ ಒಳಗೆ ಹಾಕಿ 1 ಟನ್ ಬಂಗಾರ ಹಾಕಿ ನೆಲದಾಗ ಇಟ್ರೆ ಅದೇ ಅಲ್ಲಿಟ್ಟಿತ್ತು, ಇಲ್ಲಿಟ್ಟ ವಾದ ಅಷ್ಟೇ. ಅದು ಅಲ್ಲಿತ್ತು ಮೊದಲು, ತಂದು ಇಲ್ಲಿಟ್ಟುಕೊಂಡ. ಇಷ್ಟು ಬಿಟ್ರೆ ಇನ್ನೇನು ಮಾಡ್ತಾನ ಹೇಳಿ? ಬಂದಿದ್ದ ಯಾವುದು? ಉಂಡಿದ್ದೇ ಖರೆ, ಉಣಿಸಿದ್ದೇ ಖರೆ. ಉಂಡದ್ದೋ ತೃಪ್ತಿ, ಉಣಿಸಿದ್ದೋ ಧರ್ಮ. ಸಾಗರ ದಂಡೆಯೊಳಗೆ ನೀವು ನೋಡಿರಿ, ಏಡಿಗಳು ಓಡಾಡ್ತಿರ್ತಾವ. ಅಲ್ಲಿ ಒಂದು ಈ ಬಸವನ ಹುಳ ಬಂತು. ನೋಡಿ ಏಡಿಗೆ ಹೇಳ್ತು, ಎಂಥದ ನಡಿಗೆ ನಿಂದು, ನಂದು ನೋಡಿ ಹೆಂಗ್ ಸರಳ ನಡಿತೇನೆ, ವಕ್ರ ವಕ್ರ, ಅಡ್ಡ ಅಡ್ಡ ಅಡ್ಡ, ಇದ್ಯಾವ ನಡಿಗೆ? ನನಗೆ ಒಂದ್ ವೇಳೆ ನಿನ್ನ ಪರಿಸ್ಥಿತಿ ಬಂದಿದ್ರೆ 1 ದಿವಸ ಬದುಕ್ತಿರ್ಲಿಲ್ಲ ಅಂತು ಬಸವನ ಹುಳ. ಅವಾಗ ಏಡಿ ಹೇಳ್ತು, ನಾನು ಅಡ್ಡರೆ ಹೋಗ್ಲಿ ಉದ್ದರೆ ಹೋಗ್ಲಿ ಓಡಾಡಿಕೊಂಡೇನಿ, ನೀನು ಸರ್ಕೋತ್ 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 ಹೋಗ್ತ. ನಿನ್ನ ಪರಿಸ್ಥಿತಿ ನನಗೆ ಬಂದಿದ್ರೆ ನಾನು ಬದುಕ್ತಾನೆ ಇರಲಿಲ್ಲ. ಇಬ್ಬರದು ದೃಷ್ಟಿಕೋನ ಹೆಂಗದೆ? ಅವಾಗ ಏಡಿ ಹೇಳ್ತು, ನನ್ನ ಬಗ್ಗೆ ನೀ ಚಿಂತೆ ಮಾಡಬೇಡ, ನಿನ್ನ ಬಗ್ಗೆ ನಾ ಚಿಂತೆ ಮಾಡೋದಿಲ್ಲ. ನಿಸರ್ಗ ನನಗೆ ಹೆಂಗ್ ಕೊಡ್ತೋ ಹಂಗೆ ನಾ ಮಜಾದಾಗಿರೋದು. ನಾನು ಓಡಾಡಿಕೊಂಡಿದ್ದೇನೆ, ಇದರೊಳಗೆ ಬೇಕಾದಷ್ಟು ಆನಂದ ಪಡ್ತೇನೆ. ಎದ್ದದ್ದರಾಗ ಆನಂದ ಪಡೋದು. ನಿನಗೇನದ ಅದರಾಗ ನೀನು ಸಂತೋಷದಿಂದ ಬದುಕು, ನನಗೇನದ ಅದರೊಳಗೆ ನಾನು ಸಂತೋಷದಿಂದ ಬದುಕ್ತೇನೆ. ನಾವು ಎದ್ದದ್ದರಲ್ಲೇ ಲಿಂಗದ ಆಣತೆಗೆ ಬಂದುದು. ಏನು ದೇವರು ನಮಗೆ ಒಂದಿಷ್ಟು ಕೊಟ್ಟ, ಅದರಾಗ ಏನು ಕೊಟ್ಟ, 10,000 ಕೊಟ್ರೆ 10,000, ಲಕ್ಷ ಕೊಟ್ರೆ ಲಕ್ಷ, ಇಲ್ಲಿಗೆ ಸ್ವಲ್ಪ ಕಡಿಮೆ ಕೊಟ್ರೆ ಕಡಿಮೆ. ಇದ್ದದ್ದರಾಗ ಅದರ ಅರ್ಥ ಹೆಚ್ಚಿಂದ ಗಳಿಸಬಾರದಂತಲ್ಲ. ಈ ಕ್ಷಣ ಎಷ್ಟದ ಅಷ್ಟ್ರಾಗ ಅಸಮಾಧಾನ ಪಡಬಾರದು. ಈ ಕ್ಷಣ ಲಿಂಗದ ಆಣತಿಗೆ ಬಂದುದ ಕೈ ಕೊಂಬುದೇ ವ್ರತ. ಏನು ಸಹಜವಾಗಿ ನಮ್ಮ ತಟ್ಟೆಗೆ ಬಂತೋ ಅದನ್ನ ಸ್ವೀಕಾರ ಮಾಡೋದಕ್ಕೆ ವ್ರತ. ನಮ್ದು ಬಂಗಾರ ತಟ್ಟೆ ಇರ್ಲಿಕ್ಕಿಲ್ಲ, ಆದರೆ ನಮ್ಮ ಪಾಲಿಗೆ ನಮ್ಮ ಟೇಬಲ್ ಮ್ಯಾಗ ಈ ಜಗತ್ತ ನಮಗೆ ಹರಿವಾಣ ಇಟ್ಟದಂತ ತಿಳ್ಕೊಳ್ಳಿ, ಅಥವಾ ಒಂದು ಪರಿಯಾಣ ಇಟ್ಟದಂತ ತಿಳ್ಕೊಳ್ಳಿ. ಅದರಲ್ಲೇ ಆನಂದವಾಗಿ ಊಟ ಮಾಡೋದೇ ವ್ರತ. ಅದನ್ನ ಇದನ್ನ ಬಿಡೋದು ಹಿಡಿಯೋದು ವ್ರತ ಅಲ್ಲ. ಏನು ಬಂತೋ, ಜಗತ್ತು ಏನು ಕೊಟ್ಟತೋ, ನಿಸರ್ಗ ದೇವತೆ ನಮ್ಮ ತಟ್ಟೆಗೆ ಏನು ಇಕ್ಕತೋ ಅದನ್ನ ಪ್ರೇಮದಿಂದ ಸ್ವೀಕಾರ ಮಾಡೋದಕ್ಕೆ ವ್ರತ. ನಮ್ಮ ಮನೆ ಸಾಣದಿರಬಹುದು, ನಕ್ಕೋತಿರೋದು. ಮನೆ ದೊಡ್ಡದಿರಬಹುದು, ಆಗ್ಲೂ ನಕ್ಕೋತಿರೋದು. ಅದು ಪ್ರಸಾದ, ವ್ರತ. ಎಷ್ಟೇ ನಮ್ಮ ಹತ್ತಿರ ಬಂದಿರಲಿ, ನಾವು ಹಾಕೋದು ಒಂದೇ ಚಪ್ಪಲಲ್ಲೇ. ಎಷ್ಟು ಮನ್ಯಾಗ ಬಟ್ಟೆ ಇದ್ರೆ ಏನಾಯ್ತು, ಹೊರಗೆ ಬರಾಗ ಹಾಕೋದು ಒಂದೇ ಬಟ್ಟೆ ಅಲ್ಲೇ. ಇದ್ದ ಬಟ್ಟೆ ಎಲ್ಲ ಹಾಕೋತಾರೆ ಯಾರಾದರೂ? ಇರೋ ಸಾಮಾನೆಲ್ಲ ಬಳಸ್ತಾರೆ? ಇಲ್ಲ, ಅವು ಇಡಾಕಷ್ಟೇ. ಒಬ್ಬರ ಹತ್ರ ಇಡಾಕಿಲ್ಲ, ಬಳಸಾಕದ ಸಾಕಲ್ಲ. ಅದೇ ವ್ರತ. ಹಾಲು ದಪ್ಪ ಆಗಬೇಕಂತ ತಿಳ್ಕೊಂಡು ಯೂರಿಯಾ ಕೂಡಿಸಿದ್ರು ಹೆಂಗಿರ್ಬೇಕು ಹೇಳಿದ್ರು. ಗೊತ್ತದಲ್ಲ ನಿಮಗೆ ಹೆಂಗದ? ಇದನ್ನೆಲ್ಲ ನಾವು ಹಿಂಗೆ ಮಾಡಿ ಹಿಂಗೆ ಜನರಿಗೆ ಕೊಡ್ತೇವಲ್ಲ, ಈ ಕೊಟ್ಟು ದೇವರಿಗೆ ಹೋಗಿ ದೀಪ ಹಚ್ಚಿದ್ರೆ ದೇವರಂತಾನ ಮುಗಿದೋದು ಎಲ್ಲ ಮುಗಿದು ಹೋಗ್ಯದ. ಇನ್ಯಾವ ದೀಪ, ಇನ್ಯಾವ ಬೆಳಕ? ಎಷ್ಟು ಆಕಳ ಸಹಿತ ಇಷ್ಟು ಸ್ವಚ್ಛ ಹಾಲ ಕೊಟ್ಟು ಕುಡಿಲಿ, ಜನ ಕುಡಿಲಿ, ಸಂತೋಷ ಪಡ್ಲಿ ಅಂತಂದ್ರೆ ಅದನ್ನು ಕೆಡಿಸಿ ಒಳಗೆ ಏನರೇ ಹಾಕಿ ನೀವು ಮಾಡ್ತಿ ಅಂದಾಗ ಮುಗಿತೋ ಇಲ್ಲಿಗೆ. ನಿನ್ನ ಭಕ್ತಿ ಬೇಡ, ನಿನ್ನ ಪೂಜಾ ಬೇಡ, ನಿನ್ನ ಗುಡಿ ಬೇಡ, ಏನು ಬೇಡ. ತಗೊಂಡು ಏನು ಮಾಡೋದು? ಪ್ರಾಮಾಣಿಕನೇ ಇಲ್ಲದೆ ಇದ್ರೆ, ಆಸೆ ಹಿಂಗೆ ಮಾಡ್ಸಕ್ಕೆ ಶುರುವಾಯಿತು ಅಂದರೆ ಜಗತ್ತು ಬದುಕೋದು ಹೆಂಗ ಹೇಳಿ? ಹೆಂಗೆ ಬದುಕೋದು? ನಿಮ್ಮದೇ ಹಳ್ಳ್ಯಾಗ ನೋಡ್ಬೇಕು, ಭಾಳ ವಿಚಿತ್ರ. ನಿಮ್ಮದೊಂದು ಜಾತ್ರೆ ಇತ್ತಂದ್ರೆ ಏನೇನು ಮಾರಾಟ ಆಗ್ತಾವ, ಏನೇನು ಆಗ್ತಾವ ಸ್ವಲ್ಪ ವಿಚಾರ ಮಾಡಿ. ದೇವರು ಭಕ್ತಿ ಅಂದ್ರೆ ಬರೇ ಗುಡ್ಯಾಗಲ್ಲ, ಬಜಾರ್ದಾಗ ಹೇಳಿ ಏನೇನು ಮಾರಾಟ ಮಾಡ್ತೇವಿ, ಎಂತೆಂಥ ಬಣ್ಣ ಹಾಕಿ ಮಕ್ಕಳಿಗೆ ಕೊಡ್ತೇವಿ. ಅದೇನು ತಿನ್ನೋ ಬಣ್ಣ, ಇದಕ್ಕೆ ಹಚ್ಚೋ ಬಣ್ಣ, ಗ್ವಾಡಿಗೆ ಹಚ್ಚೋ ಬಣ್ಣ ತಂದು ಅದಕ್ಕೆ ಹಾಕಿ ಅದನ್ನು ಸುಂದರ ಮಾಡಿ, ಯಾವ ಪಾಪಡ್ ಸುಂದರ ಮಾಡಿ
ಏನು ತಿನ್ಬೇಕನ್ನಿಸ್ತದ ಹಂಗೆ ಮಾಡಿಬಿಡ್ತೇವೆ, ಪಾಪ ಮಕ್ಕಳು ತಿಂತಾವಷ್ಟೆ. ಕೆಲಸಗಳದಾವಲ್ಲ, ಆ ಕೆಲಸಗಳು ಚಿಕ್ಕವು ಚಿಕ್ಕವು, ಅವು ಜೀವನಕ್ಕೆ ರೂಪ ಕೊಡಕ್ಕೆ ಶುರು ಮಾಡ್ತಾವ. ಅವಾಗ ಒಬ್ಬ ಧರ್ಮ ಪುರುಷ ತಯಾರಾಗ್ತಾನ. ಯಾರ ತಗೊಳ್ಳಿ, ಜಗತ್ತಿನಾಗ ಯಾವುದೇ ಒಬ್ಬ ಸಂತ ಕೆಲಸದ ಮೂಲಕ ಸಣ್ಣ ಸಣ್ಣ ಸುಂದರ ಸುಂದರ ಕೆಲಸ ಮಾಡಿ ಒಂದು ಧರ್ಮ ಜೀವನ ಕಟ್ಕೋತಾನೆ. ಧರ್ಮ ಜೀವನ ಕಟ್ತಾನೆ. ಜೀವನದ ತುಂಬ ಒಂದೇ ಕೆಲಸ ಅಲ್ಲ, ಎಲ್ಲ ಹೆಜ್ಜೆ ಹೆಜ್ಜೆಗೆ ಕೆಲಸ ಮಾಡಬೇಕು. ಹೇಳಿ ಒಂದು ಕ್ಷಣ ಕೂಡ ಕೆಲಸ ಇಲ್ಲದೆ ಇರೋಕ್ಕಾಗ್ತದೇನು? ಮಾಡೋ ಕೆಲಸ ಪ್ರತಿ ಕ್ಷಣ ಏನು ಮಾಡ್ತೇವೆ ಅದನ್ನು ಚಲೋತಾಗಿ ಮಾಡೋದು, ಸದ್ಭಾವದಿಂದ ಮಾಡೋದಷ್ಟೆ. ಒಳ್ಳೆ ಕೆಲಸ ಮಾಡೋದು. ಯಾವುದು ಒಳ್ಳೆ ಕೆಲಸ, ಯಾವುದು ಕೆಟ್ಟ ಕೆಲಸ, ಇದನ್ನು ಯಾರಿಂದಲೂ ಕಲಿಬೇಕಾಗಿಲ್ಲ. ನಮ್ಮ ಎದೆ ನಮಗೆ ಹೇಳ್ತಿರ್ತದಷ್ಟೆ. ನಮ್ಮ ಕೆಲಸೇ ನಮಗೆ ಹೇಳುತ್ತದೆ. ನಮ್ಮ ಕೈ ನಮಗೆ ಹೇಳ್ತಾವ, ನಮ್ಮ ಕಾಲುಗಳು ನಮಗೆ ಹೇಳ್ತಾವ, ನಮ್ಮ ಮೈ ನಮಗೆ ಹೇಳ್ತದೆ, ಸುತ್ತಲಿರುವಂಥ ನಿಸರ್ಗ ಹೇಳ್ತದೆ ಇದು ಅಲ್ಲ ಅಂತ, ಇದು ಹೌದು ಅಂತ. ಇಲ್ಲೇನು ಬಾಟ್ಲಿ ಹಿಂಗೆ ಇಟ್ಕೊಂಡಿರ್ತೇವಿ, ಬಾಟ್ಲಿನೇ ಹೇಳ್ತದ, ತನ್ನ ಮ್ಯಾಲ ಒಂದು ಬರ್ಕೊಂಡಿರ್ತದ. ಏನಂತ ಬರ್ಕೊಂಡಿರ್ತದ? ಕುಡಿ, ನಿನಗೆ ಕ್ಯಾನ್ಸರ್ ಆಗ್ತದ ಆಗೋ